ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಪ್ರಶ್ನೆಗಳಿದೆ. ಒಂದು ಈ ವಾರದಲ್ಲಿ ದಿಢೀರ್ ಅಂತ 2-3 ದಿವಸದಿಂದ ನೋಡಿದ್ವಿ ಅಂದ್ರೆ, ಈ ಗೋಲ್ಡ್ ವಿಷಯದಲ್ಲಿ ತುಂಬಾ ಗೊಂದಲಗಳು. ಆರ್-ಬಿ-ಐ ದಿಢೀರ್ ಅಂತ ಒಂದು ಡ್ರಾಫ್ಟ್ ರೂಲ್ ಕೊಟ್ಟಿದ್ದಾರೆ. ಆ ಡ್ರಾಫ್ಟ್ ರೂಲ್ ಅಲ್ಲಿ ಒಂದು 9 ರೂಲ್ಸ್ ಕೊಟ್ಟಿದ್ದಾರೆ. ಆ ರೂಲ್ಸ್ ಎಲ್ಲ ಒಂಥರ ಈ ಪರಮಾಶ್ಚರ್ಯ ಅನ್ನೋ ತರ ಇದೆ. ಹಾಗೆ ಹೀಗೆ ಅಂತ ತುಂಬಾ 2-3 ನ್ಯೂಸ್ ಅಷ್ಟೇ ಪರಮಾಶ್ಚರ್ಯ. ಓಕೆ ಸರ್. ಈಗ ನಾವು ಗೋಲ್ಡ್ ಅಲ್ಲಿ ಒಂದು ರ್ಯಾಪಿಡ್ ಫೈರ್ ಕ್ವೆಶ್ಚನ್ ಹೋಗೋಣ ಸರ್. 9 ರೂಲ್ಸ್ ಅನ್ನೋದನ್ನ ಶಾರ್ಟ್ ಆಗಿ ಒಂದೊಂದು ಬಿಡ್ತಾ ಹೋಗಿನಿ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್, ಹಾಗೆ ನೋಡ್ತಾ ಇರೋಂತ ಜನರಿಗೆ ಈ ಗೋಲ್ಡ್ ಬಗ್ಗೆ ಏನ್ ಮಾಡ್ಬೋದು ಅಂತ ನಿಮ್ಮ ಒಂದು ಅಡ್ವೈಸ್. ಡ್ರಾಫ್ಟ್ ರೂಲ್ ಏನೇ ಅದಿನ್ನೂ ಜಾರಿ ತಂದಿಲ್ಲ. ಸೊ ಫಸ್ಟ್ ರೂಲ್ ಏನ್ ಹೇಳ್ತಾರೆ ಅಂದ್ರೆ, LTV ಲೋನ್ ಟು ವ್ಯಾಲ್ಯೂ ಬಂದು 75% ಗಿಂತ ಮೇಲೆ ಇರಬಾರ್ದು. ತಿಳಿದ ಮಟ್ಟಿಗೆ ಅದು ನ್ಯಾಯವಾಗೇ ಇದೆ. ಇವು 2,000-3,000ಕ್ಕೆ ಚಿನ್ನ ತಗೊಂಡಿರ್ತೀರ, 5,000ಕ್ಕೂ ಚಿನ್ನ ತಗೊಂಡಿರ್ತೀರ. ಇವತ್ತು 10,000, ಅದಕ್ಕೆ 75% ಅನ್ನೋದು 7,500 ರೂಪಾಯಿ. 7,500ಕ್ಕಿಂತ ಮೇಲೆ ಕೊಡಬೇಡ ಅನ್ನೋದು ನನಗೆ ರೀಸನಬಲ್ ಅಂತಾನೆ ಅನ್ನಿಸ್ತಾ ಇದೆ. ಆದರೆ ನೀವು ಏನು ಎದುರು ನೋಡ್ತಾ ಇದ್ದೀರಾ ಅಂದರೆ 90%ವರೆಗೂ ಕೊಡಬೇಕು ಅಂತ. ಒಂದು 10% ವೊಲೆಟಾಲಿಟಿಯಲ್ಲಿ ಚಿನ್ನ ನಿಮ್ಮ ಕೈ ಬಿಟ್ಟು ಹೋಗ್ಬಿಡ್ತು ಅಂದರೆ ನಾಳೆ ಅವನು ಮಾರ್ಬಿಡ್ತಾನೆ. ಅದರಿಂದ ಈ 75% ಹೆಡ್ಜ್ ಅನ್ನೋದು ಒಂದು ಒಳ್ಳೆ ಹೆಡ್ಜ್ ಓಕೆ ಸರ್. ನನ್ನ ಪ್ರಕಾರ. ಓನರ್ಶಿಪ್ ಪ್ರೂಫ್ ತೋರಿಸಿ, ಈ ಒಡವೆ ನಿಮ್ಮದೇ ಅನ್ನೋದಕ್ಕೆ ಪ್ರೂಫ್ ತೋರಿಸಿ ಅಂತ ಕೇಳ್ತಿದ್ದಾರೆ. ನನ್ನಿಂದನೇ ತೋರ್ಸಕ್ಕ ಅದನ್ನ. ಯಾಕಂದ್ರೆ 3-4 ತಲೆಮಾರಿಂದ ಇಟ್ಟಿರುವಂತ ಚಿನ್ನಕ್ಕೆ 70s ಸ್ವಲ್ಪ ಬಿಲ್ ಇದೆ. ನೀವೀಗ ಒಂದು ಬಿಲ್ನ ರೆಡಿ ಮಾಡಬೇಕು. ಈ ಹಳೆ ಕಾಲದ ಅಫಿಡವಿಟ್ನ ಇಟ್ಟು ಇದು ನಂದೇ ಅಂತ ತೋರಿಸ್ಬೇಕು. ಇಲ್ಲ ಅಂದ್ರೆ ಡಿಕ್ಲರೇಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್. ಏನು ಅದನ್ನ ತಬ್ಬಿಟ್ಕೊಂಡು ಏನ್ ಮಾಡ್ತಾರೆ? ಸುಮ್ಮನೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಅಂತ ಇವ್ರು ಭಯ ಪಡ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಕೋವಿಡ್ ಕೇಸೆಲ್ಲ ಇನ್ನೂ ದೊಡ್ಡದಾಗಿ ಏನು ಹಿಡ್ದಿಲ್ಲ. ಇದೆಲ್ಲ ಹೆಂಗೆ ಅಂದ್ರೆ, ನೀವು 5 ಲಕ್ಷ 10 ಲಕ್ಷಕ್ಕೆಲ್ಲ ತಗೊಂಡ್ರೆ ನಿಮ್ಮನ್ನ ಹಿಡಿಯಲ್ಲ. ಕೋಟಿಗಟ್ಟಲೆ ತಗೊಂಡ್ರೆ ಮಾತ್ರನೇ ಹಿಡಿತಾರೆ. ಅದಕ್ಕೂ ಒಂದು ಚೆಕ್ ಇಟ್ಟಿದ್ದಾರೆ. ಇದೊಂದು ರಿಟೇಲ್ ಪ್ರಾಡಕ್ಟು, ಇದನ್ನ ಯಾರು ಅಬ್ಯೂಸ್ ಮಾಡ್ಬಿಡಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ಇಟ್ಟಿದ್ದಾರೆ. ಓಕೆ ಸರ್. ಸೊ ಅದಾದ್ಮೇಲೆ ಈ ಪ್ಯೂರಿಟಿ ಸರ್ಟಿಫಿಕೇಟ್ ಅದನ್ನ ಬ್ಯಾಂಕು ಅಥವಾ NBFC ನೋ ಕೊಡ್ಬೇಕು ಅಂತ ಪ್ರಾಬ್ಲಮ್ ಹೇಳ್ತಿದ್ದಾರೆ. ಏನಂದ್ರೆ, ನಾನು ಕೊಡೋವಾಗ ಒಳ್ಳೆ ಚಿನ್ನ ಕೊಟ್ಬಿಡ್ತೀನಿ. ಈ ತಿರ್ಗಾ ಚಿನ್ನ ಕೊಡೋವಾಗ ಚಿನ್ನ ಹೇಗಿದೆ ಅಂತ ಪರೀಕ್ಷಿಸಿ ನೋಡಬೇಕು. ಅಂದರೆ ಕೊಡೋವಾಗ ಬೇರೆ ಚಿನ್ನ ಕೊಟ್ಬಿಟ್ಟ ಅಂದರೆ ನೀವು ತೆಗೆದು ಇಟ್ಕೊಂಡ್ರಿ ಅಂದರೆ ಯಾಮಾರ್ಬಿಡ್ತೀರಾ ಕೊಟ್ಟಿರೋಂಥ ಒಂದು ಪ್ರೊಟೆಕ್ಷನ್. ಇಲ್ಲ ಸರ್, ಈಗ ಈ ಪ್ಯೂರಿಟಿ ಸರ್ಟಿಫಿಕೇಟ್ ಬಂದು ನಾನ್ ಹೋಗಿ ಒಡವೆ ಇಡೋವಾಗ ಅವರು ಪ್ಯೂರಿಟಿ ಚೆಕ್ ಮಾಡಿ ನಮ್ಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ನೀವು ಬರಬೇಕಾದ್ರೆ ಅದು ಅದೇ ಒಡವೆನಾ ಅಂತ ನೋಡ್ಬೇಕಲ್ವಾ. ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾನಲ್ವಾ, ತಿರ್ಗಾ ತಗೊಳ್ಳೋವಾಗ ಅಲ್ಲಿ ಒಡವೆ ಏನಾರು ತಪ್ಪಾಗಿದೆ ನೀವು ಅವ್ರನ್ನ ಪ್ರಶ್ನೆ ಮಾಡ್ಬೋದಲ್ವಾ. ಇವಾಗ ನಾನು ನಿನ್ನ ಹತ್ರ ಒಡವೆ ಕೊಡ್ತೀನಿ, 22 ಕ್ಯಾರೆಟ್ದು ಒಡವೆ ಕೊಡ್ತೀಯ. ಅದೇ ಥರ ಒಂದು ಒಡವೆನ ನಾನು 18 ಕ್ಯಾರೆಟ್ ಮಾಡಿಕೊಟ್ಬಿಟ್ಟು ಈ 22 ಕ್ಯಾರೆಟ್ ಒಡವೆನ ನಾನು ಮಾರ್ಬಿಟ್ರೆ ನೀನೇನು ಮಾಡ್ತೀಯ? ಸರ್, ನಾನು ಕಳ್ತನ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ ಅಂದ್ರೆ, ಅಥವಾ ಈ ತರ ಒಂದು ರಿಸ್ಕ್ ಎಲ್ಲ ತಗೊಳ್ಳೇಬೇಕಾಗುತ್ತೆ? ಹಾಗೆಲ್ಲ ಇಲ್ಲ, ಮಾಡಕ್ ಆಗಲ್ವಲ್ಲ. ಈಗ ರೈಟಿಂಗ್ ಅಲ್ಲಿ ಕೊಟ್ಬಿಟ್ಟೆ ಅಲ್ವಾ, ಮುಂಚೆ ನೀನು ಕೊಟ್ಟಿಲ್ಲ ನಾನು ನೋಡಿಲ್ಲ ಅಂತ ಹೇಳ್ಬೋದು. ಬಟ್ ಈಗ ರೈಟಿಂಗ್ ಅಲ್ಲಿ ಕೊಟ್ಟಿದ್ಯಲ್ವಾ ನೀನು, ದೇರ್ ಇಸ್ ನೋ ಕನ್ಫ್ಯೂಷನ್. ನೀನು ನ್ಯಾಯವಾಗಿರೋಂತಾನೆ, ಅಲ್ಲ ಅಪ್ರೈಸರ್ ಇರ್ತಾನೆ, ಅವನು ಸಹಿ ಹಾಕಿ ಕೊಡ್ಲಿ. ಓಕೆ ಸರ್, ಡನ್. ಜ್ಯುವೆಲ್ಸ್ ನ ನೀವು ಅಡ ಇಡ್ಬೋದು, ಯುಟೆನ್ಸಿಲ್ಸ್ ನ ಅಡ ಇಡ್ಬೋದು. ಯುಟೆನ್ಸಿಲ್ಸ್ ಅಂದ್ರೆ ಈ ಬೆಳ್ಳಿ ಲೋಟ, ಚಿನ್ನದ ಲೋಟ, ಈ ತರ ವಿಷಯಗಳನ್ನೆಲ್ಲ ನೀವು ಅಡ ಇಡ್ಬೋದು. 22 ಕ್ಯಾರೆಟ್ ಗಿಂತ ಮೇಲೆ 22 ಕ್ಯಾರೆಟ್ ಇರುವಂತ ಒಂದು ಒಡವೆಗಳನ್ನ ಮಾತ್ರ ನೀವು ಪ್ಲೆಜ್ ಮಾಡಬಹುದು. ಇಂತ ಕಡಿಮೆ ಇರುವಂತ ಪ್ಲೆಜ್ ಮಾಡೋದಕ್ಕೆ ಹೌದು, ಅದನ್ನೇ ನಾನು ಹೇಳ್ದೆ ನಡೆಯುತ್ತೆ ಅಂತ. 18 ಕ್ಯಾರೆಟ್ ಗೋಲ್ಡ್ನ ರೆಜ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ 18 ಕ್ಯಾರೆಟ್ ಗೋಲ್ಡ್ನ ನೀವು ತಗೊಳ್ಳೋದಕ್ಕಾಗಲ್ಲ. 22 ಕ್ಯಾರೆಟ್ ಗೋಲ್ಡ್ನ ಎಷ್ಟು ಜನರಿಂದ ತಗೊಳ್ಳೋಕ್ಕಾಗುತ್ತೆ? ಇವತ್ತು 1,000 ರೂಪಾಯಿ ಒಂದು ಗ್ರಾಮ್ಗೆ ಕೊಟ್ಟು 18 ಗ್ರಾಮ್ ತಗೊಂಡೆ ಅಂದರೆ ಅದು ಪ್ಯೂರ್ ಗೋಲ್ಡ್ ಅಲ್ಲ. ಇದು ತುಂಬ ತಪ್ಪು. ಯಾಕಂದರೆ ನೀವು ಬಂದು ಬೇಸಿಕ್ಲಿ ಯು ಆರ್ ಪುಷಿಂಗ್ ಪೀಪಲ್ ಫ್ರಮ್ ಅವೇ ಫ್ರಮ್ ಬೈಯಿಂಗ್ ಗೋಲ್ಡ್. ಸೊ ಆ ಥರ ಪುಷ್ ಮಾಡೋದಕ್ಕಾಗಲ್ಲ. ನಮ್ಮ ಹತ್ರ ಇರೋವಂಥ ದುಡ್ಡನ್ನು ಇಟ್ಟು ಅವರು 22 ಕ್ಯಾರೆಟ್ ಗೋಲ್ಡ್ನೇ ತಗೋತಾರೆ. ಈ 18-16 ಕ್ಯಾರೆಟ್ ಗೋಲ್ಡಲ್ಲಿ ನೀವು ಬೇಕಾದರೆ 60% LTV ಮಾಡ್ಕೊಳ್ಳಿ. ಅದನ್ನ 22 ಕ್ಯಾರೆಟ್ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅನ್ನೋ ತರ ಒಂದು ರೂಲ್ ಸಹ ಇಟ್ಟಿದ್ದಾರೆ. 18 ಕ್ಯಾರೆಟ್ ತಗೊಂಡೋಗಿ ಇಡ್ತೀರಾ ಅಂದ್ರೆ LTV ಕಡಿಮೆ ಆಗುತ್ತೆ ಅಷ್ಟೇ ತಾನೇ. 22 ಪ್ರೈಸ್ ಇಟ್ಟು ಈ ಪ್ಯೂರಿಟಿನ ಕಡಿಮೆ ಮಾಡಿ, ಅಸೆಟ್ ವ್ಯಾಲ್ಯೂನ ಕಡಿಮೆ ಮಾಡಿ, TV 60% ಆ ಲೆವೆಲಲ್ಲೇ ಸಿಗುತ್ತೆ ಸರ್. ಓಕೆ ಸರ್, ಫೈನ್. ಅದಾದ್ಮೇಲೆ ಗೋಲ್ಡ್ ETF, ಮ್ಯೂಚುವಲ್ ಫಂಡ್, ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ನ ತಗೊಳ್ಳೋದಿಲ್ಲ. ಅದನ್ನ ನಾನು ಮುಂಚೆನೆ ಹೇಳಿದ್ದೀನಿ, ಸುಮಾರು ಸಲ ಇಡೋದಿಲ್ಲ. ಬಟ್ ನೀವು ಗೋಲ್ಡ್ ETF ಇಟ್ಟಿದ್ದೀರಾ ಅಂದರೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲ, ಅವತ್ತೇ ಮಾರ್ಬಿಟ್ಟು ತಿರ್ಗಾ ಮಂತ್ಲಿ ಸಿಪ್ಪಲ್ಲಿ ತಗೊಂಡ್ಬಿಡ್ಬೋದು. ಇಂಟ್ರೆಸ್ಟ್ ಕಾಸ್ಟೇ ಇರಲ್ಲ. ರೈಟ್. ಈ ಸಾವರಿನ್ ಗೋಲ್ಡ್ ಬಾಂಡ್ ಅದು ನಿಮ್ಮ ಹಣೆ ಬರ. ನೆಕ್ಸ್ಟ್ ಅದಾದ್ಮೇಲೆ ಒಬ್ಬ ವ್ಯಕ್ತಿ ಗರಿಷ್ಠ 1 ಕಿಲೋ ಚಿನ್ನನ ಮಾತ್ರ ಅಡ ಇಡಬಹುದು. ಎಷ್ಟು ಜನ ಇಡ್ತಾರೆ? ಅದೆಲ್ಲ ಮೈನರ್. ದೊಡ್ಡ ಶ್ರೀಮಂತರಿಗೆ ಹೇಳ್ತಾ ಇರುವಂಥ ರೂಲ್ಸ್ಗೆ ಆಯ ಪಡಬಾರ್ದು. ಯಾಕಂದರೆ ನಾನು 1 ಕಿಲೋ ಗೋಲ್ಡ್ ಇಟ್ಟಿದ್ದೆ ಅಂತ ಇಟ್ಕೋ, ಅದನ್ನು ನಾನು ಅಡ ಇಟ್ಬಿಟ್ಟು ರೀಟೇಲ್ಗೆ ಬೇಕು ಅನ್ನೋಂಥ ಒಂದು ಲೋನ್ನ ತಗೊಂಡು ಬೇರೆ ಎಲ್ಲಾದರೂ ಸ್ಪೆಕ್ಯುಲೇಟ್ ಮಾಡಿದ್ರೆ ಕಷ್ಟ.
ಬಟ್ ಇದೆಲ್ಲ ಇಲೋ ಇತ್ತು ಅಂತ ಇಟ್ಕೊಳ್ಳಿ ನನ್ನ ಹತ್ರ. 5 ಪ್ಯಾನ್ ಕಾರ್ಡ್ ಕೊಡೋದಕ್ಕೆ ನನ್ಗೆ ಎಷ್ಟೊತ್ತಾಗುತ್ತೆ? ಸರ್, ಈ ಬ್ಯಾಂಕ್ ಅಲ್ಲಿ ತಗೊಂಡಂತ ಗೋಲ್ಡ್ ಕಾಯಿನ್ಸ್ ನ ಮಾತ್ರ ಇಡ್ಬೇಕು ಅಂತ ಹೇಳ್ತಾರೆ. 1 ಕಿಲೋ ಗೋಲ್ಡ್ ನೇ ತಗೊಂಡೋಗಿ ಇಡ್ತೀನಿ ಅಂದ್ರೂನು 50 ಗ್ರಾಮ್ ಮಾತ್ರನೇ ಗೋಲ್ಡ್ ಕಾಯಿನ್ ಇರಬೇಕು ಅಂತ. ಅದೇನು ದೊಡ್ಡದು, ಮೇಲೆ ಒಂದು ಕೊಂದಿ ಹಾಕಿ ಅದನ್ನ ಡಾಲರ್ ಆಗಿ ಬದಲಾಯಿಸ್ಬಿಡ್ತಾರೆ. ನಾನೇನ್ ಕೇಳ್ತೀನಿ ಅಂದ್ರೆ, ಈಗ ನಾನೇ ಸರ್, ಇದ್ದೀನಿ. ನನ್ಗೆ ಒಂದೇ ಒಂದು ಪ್ರಶ್ನೆ. 50 ಗ್ರಾಮ್ ಗೋಲ್ಡ್ ಕಾಯಿನ್ ಮೇಲೆ ಹಿಂಗೆ ಕೊಂಡಿ ಹಾಕಿದ್ರೆ ಇಷ್ಟು 50 ಗ್ರಾಮ್ ಅಂತ ದೊಡ್ಡದಾಗಿರುತ್ತೆ. 50 ಗ್ರಾಮ್ದು ಒಂದೇ ತಗೋತಾರ? 1 ಗ್ರಾಮು, 2 ಗ್ರಾಮು, 8 ಗ್ರಾಮು ಈ ತರ ತಗೋತಾರೆ. ಅದ್ರ ಮೇಲೆ ಕೊಂಡಿ ಇಡಕ್ಕಾಗಲ್ವಾ? ಅದ್ರಲ್ಲಿ 1 ಇಡ್ಬೋದು ಪೌಂಡ್ ಸರ್. ಡಾಲರ್ ಹಾ, ಹಾಕಕ್ಕಾಗಲ್ವಾ? ಅದ್ರಲ್ಲಿ ಇಡ್ಬೋದು ಸರ್. ಅದೇ ಸರ್, ಈಗ ನಾನ್ ನೋಡ್ತಾ ಇರಂಗೆ ನನಗೆ ಗೊತ್ತಿರಂಗೆ ಒಂದು 20 ಗ್ರಾಮ್ 50 30 ಗ್ರಾಮ್ ಗ್ರಾಮ್ದನ್ನ ಈ ನೀವು ತರ 8 ಎಲ್ಲ ಗ್ರಾಮಾಗಿ ಇಟ್ಕೊಂಡಿದ್ದಾರೆ. ಬದಲಾಯಿಸ್ಕೊಳ್ಳಿ. ಬಟ್ ಇದ್ರಲ್ಲಿ ಏನ್ ಜೋಕ್ ಅಂದ್ರೆ, ಇವಾಗ ನಾನಿದ್ದೀನಿ, ಐ ಆಮ್ ದಿ ಓನರ್ ಆಫ್ IDFC, ಆಲ್ಸೋ ಓನರ್ ಆಫ್ ತನಿಷ್ಕ್. ನಾನೇ ಮಾರಿದ ಗೋಲ್ಡ್ನ ಬಂದು ನಾನೇ ಇಡಬಾರ್ದು ಅಂತೀನಿ. ನೀವು ಬಂದು ಸುಮ್ಮನೆ ಶೇರ್ ಹೋಲ್ಡರ್ ವೇಸ್ಟು ಅಂತೀರಾ. ಓಕೆ, ನಿಯೋಲ್ ಟಾಟಾ ಇದ್ದಾರೆ, ಈ ಈಸ್ ವೈಸ್ ಚೇರ್ಮನ್ ಆಫ್ ತನಿಷ್ಕ್. ಅವ್ರು ಈ ತನಿಷ್ಕ್ ಮುಖಾಂತರ ಕಾಯಿನ್ನ ಮಾಡ್ತಾರೆ. ಈ ಈಸ್ ಆಲ್ಸೋ ಎ ಬೋರ್ಡ್ ಮೆಂಬರ್ ಆಫ್ ಟಾಟಾ ಸನ್ಸ್ ಅಂಡ್ ಹಿ ಈಸ್ ದಿ ಓನರ್ ಆಫ್ ಟಾಟಾ ಕ್ಯಾಪಿಟಲ್ಸ್. ಅವನು ಗೋಲ್ಡ್ ಲೋನ್ ಕೊಡ್ತಾನೆ. ಈ ಸೈಡಲ್ಲಿ ಗೋಲ್ಡ್ನ ಮಾರ್ತೀರಾ, ಆ ಸೈಡಲ್ಲಿ ಗೋಲ್ಡ್ನ ಅಡಲ್ಡಲ್ಲ ಅಂದ್ರೆ ಏನ್ ಏನರ್ಥ? ಸರ್ ರೂಲ್ ಅದೇ ನನಗೂ ಇದಂಗಾದ್ರೆ? ಗೊತ್ತಾಗ್ತಾ ಇಲ್ಲ. ಅದೇ ನಾನು ಹೇಳಿದ್ದು, ಹಿಸ್ಟ್ರಿ ಓದೋಂಗ ಎಲೆಕ್ಟ್ರಾನಿಕ್ಸ್ ಓದೋನ್ನ ತಗೊಂಡೋಗಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಹಾಕಿದ್ರೆ ಹಿಂಗೆ ಸರ್, ಈಗ ಆಗೋದು. ಲೋನ್ ಅಗ್ರಿಮೆಂಟ್ ಅಲ್ಲಿ ಮುಖ್ಯವಾಗಿ ಆಕ್ಷನ್ ಪ್ರೊಸೀಜರ್ ಏನು ಅನ್ನೋದನ್ನ ಒಂದು 3-4 ಪಾಯಿಂಟ್ ಅಲ್ಲಿ ಹೇಳಿದೆ. ಅದರಿಂದ ಆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕು. ಲೋನ್ ಅಗ್ರಿಮೆಂಟ್ ಕೊಟ್ಟಿದ್ದಾರೆ. ಅದೇ ಇದನ್ನೆಲ್ಲ ಲೋನ್ ಅಗ್ರಿಮೆಂಟ್ ಅಲ್ಲಿ ಕೊಡ್ತಾರೆ. ಇಲ್ಲಿ ಪೇಪರು ಎಲ್ಲಿ ಸೈನ್ ಹಾಕ್ಬೇಕು ಅಂತ ಅವಸರವಾಗಿ ನೀನು ಸೈನ್ ಮಾಡಿ ದುಡ್ಡು ತಗೊಳ್ಳೋ ಅಂತ ಸಮಯದಲ್ಲಿ ಆಕ್ಷನ್ ಪ್ರೊಸೀಜರ್ನ ಯಾರು ಓದ್ತಾರೆ? ಆಕ್ಷನ್ ಪ್ರೊಸೀಜರ್ ಅನ್ಫೇರ್ ಅಂದ್ರೆ ಅನ್ಫೇರ್ ಆಗೇ ಇರುತ್ತೆ. ನಿನ್ ಚಿನ್ನ ನೀನ್ ಇಡ್ತೀಯಾ, ದುಡ್ಡು ತಗೋತೀಯಾ, ಅವ್ನು ಯಾವಾಗ ಮಾಡ್ತಾನೆ? ನನ್ ಫೈನ್ ಹಾಕ್ಬಿಟ್ರೆ ನನ್ ಚಿನ್ನಕ್ಕೆ ಅವನ ಅಧಿಕಾರ ಇದೆ ಅನ್ನೋ ತರ ದುಡ್ಡ ನೀನು ಆಗ್ಬಿಡುತ್ತಲ್ಲ ಸರ್. ಕೈ ನೀಡಿ ತಗೊಂಡ್ಬಿಟ್ಟೆ ಅಲ್ವಾ? ಮತ್ತೆ ನೀನು ದುಡ್ಡು ಕೊಟ್ರೆ ಅವ್ನು ಚಿನ್ನ ಕೊಡಬೇಕು. ಇಲ್ಲ ಅಂದ್ರೆ ಈಗ ಗೋಲ್ಡು ನೀನು 7,500 ರೂಪಾಯಿಗೆ ತಗೊಂಡಿದ್ಯಾ, ಗೋಲ್ಡ್ 10,000ದಿಂದ 8,000 ಆಗ್ಬಿಡ್ತು ಅಂದ್ರೆ ನೀನೋಗಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಅದನ್ನ ಮಾರ್ಬಿಡ್ತಾನೆ. ಇದೆಲ್ಲ ದಾಟಿ ಜನಕ್ಕೆ ಉಪಯೋಗ ಆಗುವಂತ ಒಂದು ವಿಷಯ ಹೇಳಿದ್ದಾರೆ. ಗೋಲ್ಡ್ ಲೋನ್ ಏನ್ ತಗೊಂಡಿರ್ತೀರಲ್ಲ, ಆ ದುಡ್ಡು ಕಟ್ಟಿ ಮುಗಿಸಿದ ಮೇಲೆ 7 ದಿನ ಒಳಗಡೆ ನಿಮಗೆ ಆ ದುಡ್ಡನ್ನ ತಿರುಗಿಸಿ ಕೊಡ್ಲಿಲ್ಲ ಅಂದ್ರೆ ಒಂದೊಂದು ದಿವಸ 5,000 ರೂಪಾಯಿ ಪೆನಾಲ್ಟಿ ಆಗಿ ಕೊಡ್ಬೇಕು. ನಮ್ಮೂರ್ ಕಡೆ ಈ ತಿರುನೆಲ್ವೇಲಿ ಆ ಕಡೆ ಎಲ್ಲ ಬ್ಯಾಂಕ್ ಮ್ಯಾನೇಜರು ಕೊಟ್ಟಿಲ್ಲ ಅಂತ ತಿಳ್ಕೊ, ಬಂದ್ ಬಂದ್ಬಿಡ್ತಾರೆ. ಓಕೆ ಸರ್. ಸೊ ಇದು ಬಂದು ಗೋಲ್ಡ್ ಬಗ್ಗೆ ಸರ್ ಹತ್ರ ಕೇಳಿದಂತ ರ್ಯಾಪಿಡ್ ಫೈರ್ ಕ್ವೆಶನ್ಸ್. ಇವತ್ತು RBI ಕೊಟ್ಟಿರುವಂತ ಡ್ರಾಫ್ಟ್ ರೂಲ್ ಬಗ್ಗೆ ತುಂಬಾ ಸಂದೇಹಗಳಿತ್ತು. ಅದಕ್ಕೂ ಸಾರು ಈ ವಿಡಿಯೋದಲ್ಲಿ ಉತ್ತರ ಇದ್ರಲ್ಲಿ ಕೊಟ್ಬಿಟ್ರು. ತುಂಬಾ ಏನಂದ್ರೆ ಈ ಡಿಕ್ಲರೇಷನ್ ಕೊಡು ಅಂತ ಹೇಳ್ತಿದಾರಲ್ಲ, ನೀವು ಕೇರ್ಫುಲ್ ಆಗಿರ್ಬೇಕು. ಈಗ ನೀವು ಹಂಗ್ ಕೊಟ್ರಿ ಅಂದ್ರೆ ನಿಮ್ಮ ಹತ್ರ 1 ಕಿಲೋ ಇತ್ತಂದ್ರೆ ಅದು ಹೆಂಗ್ ಬಂತು ಅಂತ ಕೇಳ್ತಾರೆ. ಅದಕ್ಕೆ ನೀವು ಉತ್ತರ ರೆಡಿಯಾಗಿ ಇಟ್ಕೊಂಡಿರ್ಬೇಕು. ಓಕೆ ಸರ್. ಅಂದ್ರೆ ಈಗ ಡಿಕ್ಲರೇಷನ್ ಅನ್ನೋದು ನಾನೇ ಸ್ವಇಚ್ಛೆಯಿಂದ ಬರ್ದ್ಕೊಟ್ಟಿರುವಂತ ಒಂದು ಪತ್ರ ಆ ತರನಾ? ಹೌದು. ಈ ನನ್ಗೆಲ್ಲ ನಾನು ಸೇಫಾಗಿ ಏನ್ ಮಾಡ್ದೆ ಅಂದ್ರೆ, ನಮ್ಮ ಅಪ್ಪ ನನ್ಗೆ ಎಷ್ಟು ಚಿನ್ನ ಕೊಟ್ರು ಅನ್ನೋದನ್ನ ನಾನು ಬರ್ದಿಟ್ಟಿದ್ದೀನಿ. ನಮ್ಮ ಅಪ್ಪನ ಹೆಸರಲ್ಲೇ ಬಿಲ್ ಹಾಕಿ, ನಮ್ಮ ಅಪ್ಪನೇ ಬರ್ದಿದ್ದಾರೆ ಇಷ್ಟು ಚಿನ್ನ ಕೊಡ್ತಾ ಇದ್ದೀನಿ ಅಂತ ಅವ್ರು ಬದುಕಿರೋವಾಗ್ಲೇ. ಅದರಿಂದ ನಾಳೆ ನನ್ನ ಹಿಡಿಯಕ್ಕೆ ಆಗಲ್ಲ. ಅದಾದ್ಮೇಲೆ ತಗೊಂಡಿದ್ದಕ್ಕೆಲ್ಲ ನನ್ನ ಹತ್ರ ಬಿಲ್ ಸೊ ಇದೆ. ಇದನ್ನ ಬಂದು ಒಂದು ಅಡ್ವೈಸ್ ತರಾನೇ ಎಲ್ರು ತಗೋಬೋದಾ? ಅಂದ್ರೆ ಈ ಪ್ಯಾರೆಂಟ್ಸ್ ಕೊಡ್ತಾರೆ ಅಂದ್ರೆ ಏನೇನ್ ಕೊಡ್ತಿದ್ದಾರೆ ಅನ್ನೋದನ್ನ ಅವರೇ ಬರ್ದು ಕೊಟ್ಬಿಟ್ರೆ ಒಂದು ಬೆಟರ್ ಸ್ಟಾಂಪ್ ಅಂತ. ಪೇಪರಲ್ಲಿ ಬರ್ಕೊಟ್ಬಿಟ್ರು ಅಂದ್ರೆ ಅವ್ರು ಬದುಕಿರೋವಾಗ್ಲೇ ಅದು ಬಂದು ಒಂದು ಪ್ರೂಫು. ಅಂದರೆ ಇನ್ಕಮ್ ಟ್ಯಾಕ್ಸ್ ಬಂದು ಅದನ್ನು ಡಿಕ್ಲರೇಷನ್ ಆಗಿ ತಗೋಬೇಕು. ನೀನು ಸಂಪಾದಿಸಿದ್ನ ನೀನು ಇನ್ಕಮ್ ಟ್ಯಾಕ್ಸ್ ಕಟ್ಟು ಅಂತ ನಿಮಗೆ ತೊಂದರೆ ಕೊಡಬಾರ್ದು. ಯಾಕಂದರೆ ನಮ್ಮ ತಂದೆ ತೀರೋದ್ಮೇಲೆ ಅವ್ರ ಇನ್ಕಮ್ ಟ್ಯಾಕ್ಸ್ನ ನಾನೇ ಮಾಡಿದ್ದು. ಆ ಸಮಯದಲ್ಲಿ ಒಂದು ದೊಡ್ಡ ಟ್ರಾನ್ಸಾಕ್ಷನ್ ಮಾಡಿದ್ರು. ಒಂದು ಪ್ರಾಪರ್ಟಿನ ಮಾರಿ ಇನ್ನೊಂದು ಪ್ರಾಪರ್ಟಿನ ತಗೊಂಡಿದ್ರು. ಡ್ಯೂ ಇತ್ತು. ಆದರೆ ನಾನೇ ಲೀಗಲ್ ಹೇರ್ ಅಂತ ನಾನೇ ಅಪಿಯರ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಮೂಲಕ ಅದನ್ನು ಕ್ಲೋಸ್ ಮಾಡಿ ದುಡ್ಡು ತಗೊಂಡೆ. ಹಿಂದೆ ಇರೋ ಪ್ರಶ್ನೆ ಎಲ್ಲ ಕೇಳಿದ್ರು. ಓಕೆ ಸರ್. ಸೊ ಈಗ ನೀವು ಬಂದು ಹೇಳಿದ್ದು ಒಂದು ಪ್ಯಾರೆಂಟ್ಸ್ ಬಂದು ಫಾಲೋ ಮಾಡಬೇಕಾಗಿರುವಂತ ಒಂದು ಅಡ್ವೈಸ್. ಎಸ್, ನೀವು ಪೇಪರಲ್ಲಿ ಬರೆದಿಡಿ. ಎವ್ರಿ ಟೈಮ್ ಮತ್ತೆ ಅದು ಗೋಲ್ಡ್ ಬರ್ತಾ ಇದೆ ಅಂದರೆ ಮತ್ತೆ ಅದನ್ನ ಬದಲಾಯಿಸಿ ಓಕೆ ಬರೆಯೋದು ಸರ್, ಒಳ್ಳೆಯದು. ಡನ್. ಸೊ ಈಗ RBI ಡ್ರಾಫ್ಟ್ ರೂಲ್ಸ್ ಬಗ್ಗೆ ತುಂಬಾ ಸಂದೇಹಗಳಿತ್ತು. ಅದನ್ನ ಸಾರ್ ಇವಾಗ ಕ್ಲಿಯರ್ ಮಾಡಿದ್ರು. ಸ್ಟಾಕ್ಸ್ ಬಗ್ಗೆನೂ ಉತ್ತರ ಕೊಟ್ಟಿದ್ದಾರೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ತಟ್ಟಿ. ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.